ಅಲ್ಲ ಕಣೋ, ಬೆಳಿಗ್ಗೆದ್ದ ಬಸ್ಸಲ್ಲಿ ಹೋಯ್ತಿ, ಅಷ್ಟೊಂದು ರಶ್ ಇರುತ್ತೆ, ಒಂದು ಗಾಡಿನಾರು ತಗೊಳಪ್ಪ. ಅಮ್ಮ ಬರ್ತಾರ ಸಂಬಳ ಇವಾಗ ಮನೆ ಮೇಂಟೆನೆನ್ಸ್ ಮಾಡೋಕ್ಕೆ ಸರಿ ಹೋಗ್ತಾ ಇದೆ ಕಣಮ್ಮ. ನಾನೇನಾರು ಬೈಕ್ ತೊಗೋಬೇಕು ಅಂತಂದ್ರೆ ಎಕ್ಸ್ಟ್ರಾ ಸಾಲ ಮಾಡಬೇಕಾಗುತ್ತೆ ಕಣಮ್ಮ. ಇವಾಗ ಏನು ಬೇಡ, ಸುಮ್ಮನೆ ನೀನು. ಅಣ್ಣ ನಾನು ಬೀರೂಲಿ ದುಡ್ಡಿಟ್ಟಿದ್ದೆ 1 ಲಕ್ಷ, ನೀನು ನೋಡ್ದ? ಓ ಆ ದುಡ್ಡು ನಿಂದೇನೋ, ನಾನು ಯಾರ್ದೋ ಅಂತ ಹೇಳ್ಬಿಟ್ಟು ಖರ್ಚು ಮಾಡ್ಬಿಟ್ಟೆ ಕಣೋ ಎಲ್ಲಾನು. ಖರ್ಚು ಮಾಡಿಬಿಟ್ಯಾ? ಅಣ್ಣ ನಾನು ಕಷ್ಟಪಟ್ಟು ಪಾರ್ಟ್ ಟೈಮ್ ಜಾಬ್ ಮಾಡಿ ಕೂಡಿಕ್ಕಿದ್ದೆ ಕಣೋ. ಅದಕ್ಕೆ ನಾನೇನೋ ಮಾಡಲಿ, ಎಲ್ಲ ಖರ್ಚಾಯ್ತು, ಹೋಗು. ಯಾಕದನು ಬೇಜಾರಲ್ಲಿದ್ಯಾ? ಏನೂ ಇಲ್ಲ ಅಣ್ಣ. ಹೌದನು, ಸಾರಿ ಕಣೋ, ನೀನು ರೇಕ್ಸೋಕ್ಕೋಸ್ಕರ ದುಡ್ಡು ಎತ್ಕೊಂಡಿದ್ದೆ, ಮತ್ತೆ ತೊಗೊಂಡಾಗ ಅದನ್ನು ಬೀರಲ್ಲಿ ಇಟ್ಟಿದ್ದೀನಿ, ಹೋಗಿ ನೋಡೋದು. ಹೌದಾ? ಥ್ಯಾಂಕ್ಸ್ ಅಣ್ಣ. ಲಂಚ್ ಬಾಕ್ಸ್ ಇಟ್ಟಿದ್ದೀನಿ ಬ್ಯಾಗಿಲ್ಲಿ, ಮಧ್ಯಾಹ್ನ ಕರೆಕ್ಟ್ ಟೈಮ್ ಊಟ ಮಾಡ್ಕೊಳಪ್ಪ. ಸರಿ ಕಣಮ್ಮ, ಆಯ್ತು, ಹೋಗಿ ಬರ್ಲಾ? ಅಣ್ಣ ತಗೊಳ್ಳಿ ಅಣ್ಣ ಬೈಕಿ. ಬೈಕಿನ? ಯಾರ್ದು ಇದು ಬೈಕು? ನಿಮ್ಮದೇ ಅಣ್ಣ ಬೈಕ್ ಅದು. ಈ ಬೈಕ್ ತೊಗೊಳಕ್ಕೆ ನೀನು ಸೇವಿಂಗ್ಸ್ ಮಾಡ್ತಾ ಇದ್ದಿದ್ದು? ಹ್ಞೂ ಅಣ್ಣ, ನೀವು ಕಷ್ಟಪಟ್ಟು ಬೆಳಗ್ಗೆ ಎದ್ದು ಬಸ್ಸಲ್ಲಿ ಹೋಗ್ತಿದ್ರಲ್ಲ, ಅದಕ್ಕೋಸ್ಕರನೇ ಪಾರ್ಟ್ ಟೈಮ್ ಮಾಡಿ ಕೊಡಿಸ್ತೆ ಅಣ್ಣ.